ಜನರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಲೇಡಿ ಎಂಟ್ರಪ್ರಿನರ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಾನು ಮಂಗಳವಾರನೂ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿದ್ದೆ, ತುಂಬಾ ಇಷ್ಟ ಆಗಿರೋದ್ರಿಂದ ಇವತ್ತು ಬಂದಿದ್ದೀನಿ ಸರ್. ಈ ಜಗವಿದೆ ನವರಸಗಳ ಉಣಬಡಿಸಲು. ವೀಕ್ಷಕರೇ, ಇನ್ನೊಂದು ಮಾಂಸ ಪ್ರಿಯರಿಗೆ ಇನ್ನೊಂದು ಸ್ಟಾಲ್ ನಾವು ಬಳಿ ಬಂದಿದ್ದೀವಿ. ಮಿರ್ಚಿ ಚಿಕನ್ ಪಲಾವ್ ಒತ್ತು ಶಾವಿಗೆ, ಇದು ಅಂತಂದ್ರೆ ಪ್ಯೂರ್ಲಿ ಹೋಮ್ ಮೇಡ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ತಯಾರು ಮಾಡ್ತಿದ್ರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಶೀತಲ್. ಇದು ಎಷ್ಟು ವರ್ಷದಿಂದ ನೀವು ಎಷ್ಟು ವರ್ಷ ಅಂತಲ್ಲ, ಕುಕಿಂಗ್ ಇಸ್ ಲೈಕ್ ಇಟ್ಸ್ ಮೈ ಪ್ಯಾಷನ್ ಸರ್. ಆಲ್ವೇಸ್ ಇಟ್ಸ್ ಕುಕಿಂಗ್ ನಂಗೆ ಇಷ್ಟ. ಸೊ ಇದು ನನ್ನ ಫಸ್ಟ್ ಪ್ರಯತ್ನ ಸರ್. ಸೊ ಜನರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಲೇಡಿ ಎಂಟ್ರಪ್ರಿನರ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಪ್ಯೂರ್ಲಿ ಹೋಮ್ ಮೇಡ್ ಅಂತ ಕೇಳ್ಪಟ್ವಿ. ಮಸಾಲೆಗಳೆಲ್ಲ ನೀವೇ ಮನೆಯಲ್ಲಿ ತಯಾರು ಮಾಡುವಂಥದ್ದು? ಹೌದು ಹೌದು ಸರ್, ಎಲ್ಲ ನಾವೇ ತಯಾರು ಮಾಡುವಂಥದ್ದು. ಏನು ಎಕ್ಸ್ಟ್ರಾ ಏನು ಹಾಕ್ತಾ ಇಲ್ಲ, ಕಂಪ್ಲೀಟ್ಲಿ ಹೋಮ್ ಮೇಡ್ ಸರ್. ಸೊ ನಮ್ಮ ಭಟ್ರಿದ್ದಾರೆ, ಅವ್ರ ಜೊತೆಗೆ ನಾನು ಸೇರಿಕೊಂಡು ಮಾಡ್ತಾ ಇದ್ದೀವಿ ಸರ್. ಯಾವುದೇ ಕಲರ್ ಆಗಲಿ ಪ್ರಿಸರ್ವೇಟಿವ್ ಏನೂ ಯೂಸ್ ಮಾಡ್ತಾ ಇಲ್ಲ ಸರ್. ಒಂದ್ಸಲ ಟೇಸ್ಟ್ ನೀವೇ ನೋಡಿ ಸರ್, ಹೇಳ್ತೀನಿ. ನಿಮ್ಮ ಪ್ರೊಫೆಷನಲ್ ಮೇಡಮ್? ಸರ್ ನಂದು ಆಲ್ರೆಡಿ ಒಂದು ಬಿಸ್ನೆಸ್ ಇದೆ ಸರ್. ಇಟ್ಸ್ ಮೈ ಪ್ಯಾಷನ್. ಸೊ ಇದನ್ನು ಯಾಕೆ ಪ್ಯಾಷನ್ ಐ ಹ್ಯಾವ್ ಟು ಕಂಟಿನ್ಯೂ ಇಟ್ ಅಂತ. ಸೊ ಪ್ಯಾಷನ್ನ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಬಿಸ್ನೆಸ್ ಆಲ್ರೆಡಿ ನಂದು ರೆಂಟಲ್ ಜ್ಯುವೆಲರಿ ಬಿಸ್ನೆಸ್ ಇದೆ ಸರ್ ಮೈಸೂರಲ್ಲೇ. ಸೊ ಬ್ರೈಡಲ್ಗೆ ನಾನು ಜ್ಯುವೆಲರಿ ಎಲ್ಲ ರೆಂಟಿಗೆ ನಾನು ಇದು ಮಾಡ್ತೀನಿ. ಸೊ ಇಟ್ಸ್ ಮೈ ಪ್ಯಾಷನ್. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನೀನು ಮಾಡಲೇಬೇಕು ಈ ಸಲ ಅಂತ ಹೇಳಿ. ಸೊ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಡೂಯಿಂಗ್ ದಿಸ್ ಸರ್ ರೈಟ್ ನೌ. ನಿಮ್ಮ ಹೋಟೆಲ್ನಲ್ಲಿ ಏನೇನೆಲ್ಲ ಖಾದ್ಯಗಳು ಇದೆ ಸರ್? ಸ್ಪೆಷಲ್ ಅಂದರೆ ನಾಟಿ ಕೋಳಿ ಮತ್ತು ವರ್ಷಾವಿಗೆ ಸರ್. ಸೊ ಎಲ್ಲರೂ ಅದನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ನಾಟಿ ಕೋಳಿ ವರ್ಷಾವಿಗೆ ಇಸ್ ಲೈಕ್ ಟಾಪ್ ನಾಚ್ ನಮ್ಮದು. ಮತ್ತು ಪೆಪ್ಪರ್ ಡ್ರೈ ತುಂಬ ಇಷ್ಟಪಡ್ತಾ ಇದ್ದಾರೆ. ಮಿರ್ಚಿ ಚಿಕನ್ ಹೆಸರಿಗೆ ತಕ್ಕಂಗೆ ಇಟ್ ಇಸ್ ವೆರಿ ಸ್ಪೈಸಿ. ಟ್ರೈ ಮಾಡಿ. ಈಗ ಬಿಸ್ನೆಸ್ ಹೇಗಿದೆ ಅಂತ ಕೇಳ್ಬೋದಾ? ಖಂಡಿತ ಸರ್, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಟ್ರೈ ಮಾಡಿ. ಎಲ್ಲರಿಗೂ ಅದೇ ಹೇಳ್ತೀನಿ, ಲೇಡಿ ಎಂಟ್ರಪ್ರಿನರ್ನ ಸಪೋರ್ಟ್ ಮಾಡಿ ಸರ್ ಅಷ್ಟೇ. ಸೊ ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಆಲ್ಮೋಸ್ಟ್ ಹೋಟೆಲರು ಇರೋದು. ಸೊ ಅವ್ರ ಮುಂದೆ ನಾವು ಒಂದು ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ ಅಲ್ಲ ಅನ್ನೋದು ಅದೇ ಒಂಥರ ನನಗೆ ತುಂಬ ಪ್ರೈಡ್ ಇದೆ ಸರ್. ಇಲ್ಲ ಎಲ್ಲ ಅಕ್ಕಪಕ್ಕ ಇರೋರೆಲ್ಲ ಹೋಟೆಲ್ಸು ಯಾರೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಲೈನಲ್ಲಿ ನೀವು ನೋಡ್ಬೋದು. ಇದೊಂದೇ ಕೌಂಟ್ರು ಲೇಡಿ ಇರೋದು, ಲೇಡೀಸ್ ಇದೆ. ಪ್ಯೂರ್ಲಿ ಹೋಮ್ ಮೇಡ್ ಅಂತಂದ್ರೆ ವಿಶೇಷ ಅಂತಾನೆ, ಯಾಕಂದ್ರೆ ಜನಗಳಿಗೆ ಗೊತ್ತಿರುತ್ತೆ, ಹುಡಿಕೊಂಡು ಬರ್ತಾರೆ. ಹೌದು, ಅದೇ ಬನ್ನಿ ಟ್ರೈ ಮಾಡಿ, ಸಪೋರ್ಟ್ ಮಾಡಿ ಅಂತಾರೆ ನಾನು ಹೇಳ್ತೀನಿ ಸರ್. ಕೊನೆಯಲ್ಲಿ ನಮ್ಮ ಪ್ರಜಾಧ್ವನಿ ವೀಕ್ಷಕರಿಗೆ, ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬನ್ನಿ, ಮೈಸೂರು ದಸರಾ ಅಂದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನಂದಂತಲ್ಲ ವೆಜಿಟೇರಿಯನ್ಸಲ್ಲೂ ತುಂಬ ವೆರೈಟೀಸ್ ಇದೆ. ಎಲ್ಲ ಥರ ಬನ್ನಿ ಟ್ರೈ ಮಾಡಿ, ನನ್ನ ಸ್ಟಾಲು ಬಂದು ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ವರ್ಷ ಅಂತ. ಎಲ್ಲಿಂದ ಬಂದಿರೋದು ಮೇಡಮ್? ಮೈಸೂರಿಂದಾನೆ. ಲೋಕಲ್ ಮೈಸೂರು. ಓಕೆ, ಆಹಾರ ಮೇಳಕ್ಕೆ ಬಂದಿದ್ದೀರಿ, ಮತ್ತೆ ಮಾಂಸ ಸೇವನೆ ಮಾಡ್ತಿದ್ರಿ, ಮಾಂಸಾಹಾರ ಪ್ರಿಯರು. ಹೇಗೆ ಅನಿಸ್ತಿದೆ ಅಂತಂದ್ರೆ ಈಗ ಮಿರ್ಚಿ ಚಿಕನ್ ಪಲಾವ್ ಇದು ಮಾಡ್ತಿದ್ರಿ? ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ನಾನು ಮಂಗಳವಾರನೂ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿದ್ದೆ, ತುಂಬಾ ಇಷ್ಟ ಆಗಿರೋದ್ರಿಂದ ಇವತ್ತು ಬಂದಿದ್ದೀನಿ ಸರ್. ಓಕೆ, ಏನೇನೆಲ್ಲ ಇಷ್ಟ ಆಗಿದೆ ಮೇಡಮ್ ಇವರು ಅಥವಾ ಬೇರೆ ಸ್ಟಾಲ್ಗಳಲ್ಲಿ ಏನೇನೆಲ್ಲ ಇಷ್ಟ ಆಗಿದೆ ನಿಮ್ಗೆ? ನನಗೆ ಇಲ್ಲಿ ಚಿಕನ್ ಪಲಾವ್ ಇಷ್ಟ ಆಗಿದೆ, ಲೆಗ್ ಪೀಸ್ ಇಷ್ಟ ಆಗಿದೆ, ಚಿಲ್ಲಿ ಚಿಕನ್ ಇಷ್ಟ ಇದೆ, ಸಾವಿಗೆ ಮತ್ತೆ ನಾಟಿ ಕೋಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಮತ್ತೆ ಇನ್ನೂ ಬರೋವಂಥವ್ರಿಗೆ ಅಥವಾ ಸ್ಥಳೀಯರಾಗಿರ್ಬೋದು ಅಥವಾ ಬೇರೆ ಭಾಗಗಳಿಂದ ಬರೋವಂಥವ್ರಿಗೆ, ಆಹಾರ ಮೇಳಕ್ಕೆ ಬರೋವಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ಬಂದು ಎಂಜಾಯ್ ಮಾಡಿ, ಎಲ್ಲರಿಗೂ ಇದು ಮಾಡಿ, ಟೇಸ್ಟ್ ತಗೊಳ್ಳಿ, ಟೇಸ್ಟ್ ತಿನ್ನಿ, ಒಂದೇ ಕಡೆ ಹೋಗ್ಬೇಡಿ, ಎಲ್ಲ ಕಡೆ ಟೇಸ್ಟ್ ಮಾಡಿ ಎಲ್ಲರೂ ಇದು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮಾಂಸ ಪ್ರಿಯರ ಇದಕ್ಕೆ ಬರ್ತಾರೆ, ವೆಜಿಟೇರಿಯನ್ ಕೂಡ ಹಾಗೆ ಅಷ್ಟೇ ಚೆನ್ನಾಗಿದೆ, ಅದನ್ನು ಟ್ರೈ ಮಾಡಿದ್ದೀರಾ? ಅದು ಹೇಗಿದೆ? ನಾನು ಇದು ದೋಸೆ ಟೇಸ್ಟ್ ಮಾಡಿದ್ದೀನಿ, ಅದು ಓಕೆ. ದೋಸೆ ಎಲ್ಲ ಇದು ಚೆನ್ನಾಗಿರುತ್ತೆ, ಮಧ್ಯಾಹ್ನ ಚೆನ್ನಾಗಿರುತ್ತೆ, ರಾತ್ರಿ ಅಷ್ಟರಲ್ಲಿ ರಶ್ ಇರುತ್ತಲ್ಲ, ತಿನ್ನಕ್ಕಾಗಲ್ಲ, ನಿಂತ್ಕೊಂಡಂತೂ ತಿನ್ನಕ್ಕಾಗಲ್ಲ ಸರ್. ಇಲ್ಲಿ ಅಂದ್ರೆ ಕುತ್ಕೊಳ್ಳೋಕೆಲ್ಲ ನೀಟಾಗೆಲ್ಲ ಇದು ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಆ ಕಡೆ ವೆಜ್ಜು ಕುತ್ಕೊಳ್ಳೋಕೆಲ್ಲ ಆಗಲ್ಲ, ನಿಂತ್ಕೊಂಡೇ ತಿನ್ಬೇಕು, ಅದರಿಂದ ಒಂಚೂರು ಆ ಕಡೆ ತಿನ್ನಕ್ಕಾಗಲ್ಲ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಆಹಾರ ಮೇಳದಲ್ಲಿ ಬಗೆ ಬಗೆಯಾದ ಖಾದ್ಯಗಳು, ಬಗೆ ಬಗೆಯಾದ ವಿಶೇಷವಾಗಿ ಮಂಡ್ಯದಿಂದ, ಮಲೆನಾಡಿಂದ, ಹೊಸಕೋಟೆಯಿಂದ, ಸಾಕಷ್ಟು ಕಡೆಯಿಂದ ಬಂದು ಒಂದು ಸ್ಟಾಲ್ಗಳನ್ನ ನಿರ್ಮಿಸಿ ಅವರವರದ ರುಚಿಕರವಾದ ಖಾದ್ಯಗಳನ್ನ ಬಡಿಸುತ್ತಾ ಖುಷಿ ಪಡುವಂಥದ್ದು, ಹಾಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಕೂಡ ಆಗ್ತಾ ಇರುತ್ತೆ. ಹಾಗೆ ಲಕ್ಷಾಂತರ ಮಂದಿ ದಿನನಿತ್ಯ ಇಲ್ಲಿ ನಡೆಯುವಂಥ 9 ದಿನಗಳು ಕಾಲ ನಡೆಯುವಂಥ ಆಹಾರ ಮೇಳದಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಒಂದು ಸೇವನೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಸಾಕಷ್ಟು ಜನರನ್ನ ಮಾತಾಡ್ಸಿದ್ದೀವಿ, ನೀವೆಲ್ಲ ಖುಷಿ ಪಟ್ಟಿದ್ದೀರಿ. ಇನ್ನಷ್ಟು ಬರುವಂತ ಜನಗಳಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ವಿಶೇಷವಾಗಿ ಎಲ್ಲಾ ರೀತಿಯಲ್ಲೂ ಈ ಬಾರಿ 2025ರ ದಸರಾ ಮಹೋತ್ಸವದಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. ಹಾಗೆ ಮೈಸೂರಿನಲ್ಲಿ ಆಹಾರ ಮೇಳ ಒಂದು ಏನು ಏರ್ಪಡಿಸಲಾಗಿದೆ,
ತುಂಬಾ ಚೆನ್ನಾಗಿ ಏರ್ಪಡಿಸಲಾಗಿದೆ. ಯಾರಿಗೂ ಏನು ತೊಂದರೆ ಆಗದಿರೋ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಜಾಗದಲ್ಲಿ ಮಾಡ್ತಕ್ಕಂಥದ್ದು. ಬನ್ನಿ, ಸಾಕಷ್ಟು ಇನ್ನು ನಿಮ್ಗೆ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಬರ್ಬೋದು, ನೀವು ಬಂದು ನೀವು ಇಲ್ಲಿ ಜಂಬೂ ಸವಾರಿ ವೀಕ್ಷಣೆ ಮಾಡುತ್ತಾ ಹಾಗೆ ಆಹಾರನ ಸೇವನೆ ಮಾಡುತ್ತಾ, ನಿಮಗೆ ಮಾಂಸ ಪ್ರಿಯರೋ ಅಥವಾ ಸಸ್ಯಾಹಾರಿ ಪ್ರಿಯರೋ ಗೊತ್ತಿಲ್ಲ, ಯಾವುದೇ ಕೇಳಿದ್ರು ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ, ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ.